ನಮಸ್ಕಾರ, ನನ್ನ ಹೆಸರು ರೋಹನ್ ವರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಇನ್ಫೋಸಿಸ್ ಟು ಬೈ ಬ್ಯಾಕ್ ಶೇರ್ಸ್ ಅಟ್ rupees 1800 per share. ಇನ್ಫೋಸಿಸ್ ಬೋರ್ಡ್ ಆಫ್ ಡೈರೆಕ್ಟರ್ಸು ನಿನ್ನೆ ರಾತ್ರಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಶೇರ್ ಬೈಬ್ಯಾಕ್ ಪ್ರಪೋಸಲ್ ಅವರು ಅಪ್ರೂವ್ ಮಾಡಿದ್ದಾರೆ ಅಂತ. ಹಾಗೂ 18,000 crores ವರ್ತ್ ಆಫ್ ಶೇರ್ಸನ್ನು ಅವರು ಬೈಬ್ಯಾಕ್ ಮಾಡ್ತಾರೆ ಶೇರ್ ಹೋಲ್ಡರ್ಸಿಂದ. ಇದು ಲಾರ್ಜೆಸ್ಟ್ ಬೈಬ್ಯಾಕ್ ಆಫರ್ ಎವರ್ ಅವ್ರ ಕಂಪ್ನಿದು. ಹಾಗೂ ಬೈಬ್ಯಾಕ್ ಪ್ರೈಸು 1800 rupees ಪರ್ ಶೇರ್ ಇರುತ್ತೆ. ಹಾಗೂ ರೆಕಾರ್ಡ್ ಡೇಟು ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಯಾವಾಗ ರೆಕಾರ್ಡ್ ಡೇಟ್ ಇರುತ್ತೆ ಹಾಗೂ ಏನು ಪ್ರೊಸೀಜರು ಈ ಶೇರ್ಸನ್ನು ವಾಪಸ್ ಕಂಪ್ನಿ ಕೊಡಲಿಕ್ಕೆ ಅದೆಲ್ಲ ಆವಾಗ ಇಮೇಲಲ್ಲಿ ಶೇರ್ ಹೋಲ್ಡರ್ಸಿಗೆ ಬರುತ್ತೆ. ಆದರೆ ಒಂದು ತಿಳ್ಕೊಬೇಕು, ನೀವು ಎಷ್ಟು ಶೇರ್ಸ್ ಇಟ್ಕೊಂಡಿದ್ದೀರಿ ಎಲ್ಲ ಶೇರ್ಸನ್ನು ಕಂಪ್ನಿ ಬೈ ಮಾಡೋದಿಲ್ಲ. ಯಾಕಂದರೆ ಎಷ್ಟೋ ಜನ ಶೇರ್ ಹೋಲ್ಡರ್ಸ್ ಈ ಥರ ಸೇಲ್ ಮಾಡ್ತಾ ಇರ್ತಾರೆ ಅವ್ರ ಶೇರ್ಸನ್ನು. ಸೊ ಅದಕ್ಕೋಸ್ಕರನೇ ಒಂದು ಪ್ರಪೋರ್ಷನ್ ಆಫ್ ದ ಶೇರ್ಸ್ ಮಾತ್ರ ನಿಮ್ಮಿಂದ ಪರ್ಚೇಸ್ ಮಾಡ್ತಾರೆ. ಇದು ಫಸ್ಟ್ ಬೈಬ್ಯಾಕ್ ಆಫ್ ಶೇರ್ಸ್ ಬೈ ಇನ್ಫೋಸಿಸ್ ಸಿನ್ಸ್ 2022. ಹಾಗೂ ಆವಾಗ 9,300 crores ವರ್ತ್ ಶೇರ್ಸನ್ನು ಬೈಬ್ಯಾಕ್ ಮಾಡಿದರು. ಇನ್ಫೋಸಿಸ್ ಶೇರ್ಸು ಇವತ್ತು ಅಪ್ರಾಕ್ಸಿಮೇಟ್ಲಿ 1% ಮೇಲೋಗಿದೆ. ಹಾಗೂ ಯೂಶಲಿ ಟ್ರೆಂಡ್ ಹೇಗಿರ್ತದೆ ಅಂದರೆ ಬೈಬ್ಯಾಕ್ ಪ್ರೈಸ್ ಹತ್ರನೇ ಬರುತ್ತೆ ಆ್ಯಸ್ ಆನ್ ದ ರೆಕಾರ್ಡ್ ಡೇಟ್ ಆಫ್ ದಿ ಬೈಬ್ಯಾಕು. ನ್ಯೂಸ್ ನಂಬರ್ 2. ಟೋಟಲ್ ಮ್ಯೂಚುವಲ್ ಫಂಡ್ ಫೋಲಿಯೋಸ್ ಟಚಸ್ 24.89 crores. ಟೋಟಲ್ ನಂಬರ್ ಆಫ್ ಮ್ಯೂಚುವಲ್ ಫಂಡ್ ಫೋಲಿಯೋಸ್ ಇಂಡಿಯಾದಲ್ಲಿ ಆಗಸ್ಟ್ ತಿಂಗಳಲ್ಲಿ 24.89 crores ಆಗಿದೆ. ಹಾಗೂ ಫಸ್ಟ್ 5 months ಆಫ್ ಫೈನಾನ್ಷಿಯಲ್ ಇಯರ್ 2025-26 5.3% ಜಾಸ್ತಿ ಆಗಿದೆ. ಈ ಗ್ರೋತು ಲಾಸ್ಟ್ ಇಯರ್ ಫಸ್ಟ್ 5 monthsಗಿಂತ ಕಮ್ಮಿ ಇದೆ. ಹಾಗೂ ಲಾಸ್ಟ್ ಇಯರ್ ಈ ಟೈಮಲ್ಲಿ 14% ಗ್ರೋ ಆಗಿತ್ತು. ಆವಾಗ 16.99 crores-ಇಂದ 19.4 crore ಫೋಲಿಯೋಸ್ ಆಗಿತ್ತು. ಟೋಟಲ್ ನಂಬರ್ ಆಫ್ ಫೋಲಿಯೋಸ್ ಡಸ್ ನಾಟ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಇನ್ವೆಸ್ಟರ್ಸ್. ಅಂದರೆ ಒಂದು ಇನ್ವೆಸ್ಟರ್ಗೆ 3, 4, 5 ಫೋಲಿಯೋಸ್ ಇರ್ಬೋದು ಬೇರೆ ಬೇರೆ ಸ್ಕೀಮ್ಸಲ್ಲಿ ಅವ್ರು ಇನ್ವೆಸ್ಟ್ ಮಾಡುವಾಗ. ಸೊ ಡೇಟಾ ಪ್ರಕಾರ ಸದ್ಯಕ್ಕೆ ಅರೌಂಡ್ 5 crore ಯುನೀಕ್ ಇನ್ವೆಸ್ಟರ್ಸ್ ಇದ್ದಾರೆ ಮ್ಯೂಚುವಲ್ ಫಂಡ್ಸಲ್ಲಿ. ಅಂದರೆ ಟೋಟಲ್ ಅಷ್ಟು ಜನನೇ ಇನ್ವೆಸ್ಟ್ ಮಾಡ್ತಾ ಇರೋದು 25 crores ಇರೋದು. ಯಾಕಂದರೆ ಒಬ್ಬೊಬ್ಬ ಬೇರೆ ಬೇರೆ ಸ್ಕೀಮ್ಸಲ್ಲಿ ಬೇರೆ ಬೇರೆ ಫೋಲಿಯೋಸ್ ಅಥವಾ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಅಕೌಂಟ್ಸ್ ಹೋಲ್ಡ್ ಮಾಡ್ತಾ ಇರ್ತಾರೆ. ನ್ಯೂಸ್ ನಂಬರ್ 3. ಬಜಾಜ್ ಫೈನಾನ್ಸ್ ಅಟ್ ನ್ಯೂ ಹೈ. ಬಜಾಜ್ ಫೈನಾನ್ಸ್ ಶೇರ್ಸ್ ಇವತ್ತು 3.4% ಮೇಲೋಯಿತು. 52 week ಹೈ ಟಚ್ ಆಯಿತು. ಬಜಾಜ್ ಫೈನಾನ್ಸು 1,350 crores ನಾನ್ ಕನ್ವರ್ಟಬಲ್ ಡಿಬೆಂಚರ್ಸನ್ನು ಇವತ್ತು ಪ್ರೈವೇಟ್ ಪ್ಲೇಸ್ಮೆಂಟ್ ಆಗಿ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗೆ ಕೊಟ್ಟಿದ್ದಾರೆ. ಹಾಗೂ ಇದು ಅಪ್ರಾಕ್ಸಿಮೇಟ್ಲಿ 3 yearsದು ಒಂದು ಟೆನ್ಯೂರು. ಆ ಒಂದು ಟೆನ್ಯೂರಿಗೆ 7.24% ಇಂಟ್ರೆಸ್ಟ್ ಕೊಡ್ತಾರೆ ಈ ಬಾಂಡ್ಸ್ ಮೇಲೆ ಅಥವಾ ಡಿಬೆಂಚರ್ಸ್ ಮೇಲೆ. ಬಜಾಜ್ ಫೈನಾನ್ಸ್ ಶೇರ್ಸು ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಈ ವರ್ಷ. ಲಾಸ್ಟು 1 monthಲ್ಲೇ 17% ಹಾಗೂ 2025 ಜಾನ್ವರಿಯಿಂದ 44% ರಿಟರ್ನ್ಸ್ ಬಂದಿದೆ ಸ್ಟಾಕಲ್ಲಿ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋ ಡೆಡ್ಲೈನು 15ನೇ ತಾರೀಕು ಸೆಪ್ಟೆಂಬರ್ 11th ಪ್ರಕಾರ 5.47 crore ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಆಗಿದೆ. ಅದರಲ್ಲಿ 5.14 crores ವೆರಿಫೈ ಆಗಿದೆ. ಹಾಗೂ 3.66 crores ಇದರಲ್ಲಿ ಆಲ್ರೆಡಿ ಪ್ರೋಸೆಸ್ಸು ಆಗಿದೆ. ಇಷ್ಟು ಫೈಲ್ ಆದ್ರೂ ಇನ್ನೂ 2-3 ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲಿಕ್ಕಿದೆ. ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಲ್ಲೂ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಇದರಿಂದನೂ ಜನರು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಗೌರ್ಮೆಂಟು ಅಂತ ನೋಡಬೇಕಾಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 109 ಪಾಯಿಂಟ್ ಅಪ್ಪು 25,114 ಕ್ಲೋಸ್ ಆಯಿತು. ಸೆನ್ಸೆಕ್ಸು 356 ಪಾಯಿಂಟ್ಸ್ ಅಪ್ಪು 81,905 ಕ್ಲೋಸ್ ಆಯಿತು. ಇವತ್ತೊಂದು ಒಳ್ಳೆ ದಿವಸ ಮಾರ್ಕೆಟಿಗೆ. ಆಲ್ಮೋಸ್ಟ್ ಹೈಯೆಸ್ಟ್ ಪಾಯಿಂಟ್ ಹತ್ರನೇ ಕ್ಲೋಸ್ ಆಗಿದೆ. ಹಾಗೂ ಕಂಫರ್ಟಬಲ್ ಆಗಿ 25,000 ಮಾರ್ಕಿಂದ ಜಾಸ್ತಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು BEL 3.67% ಅಪ್ಪು, ಬಜಾಜ್ ಫೈನಾನ್ಸ್ 3.4% ಅಪ್ಪು, ಬಜಾಜ್ ಫಿನ್ಸರ್ವ್ 2.14% ಅಪ್ಪು. ಟಾಪ್ ಲೂಸರ್ಸು ಇಟರ್ನಲ್ 2.04% ಡೌನು, HUL 1.58% ಡೌನು, ಬಜಾಜ್ ಆಟೋ 1.25% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಂವರ್ಧನ ಮದರ್ಸನ್ 3.99% ಅಪ್ಪು, ಅದಾನಿ ಪವರ್ 3.83% ಅಪ್ಪು, HAL 3.59% ಅಪ್ಪು. ಟಾಪ್ ಲೂಸರ್ಸು ಬಾಷ್ 1.89% ಡೌನು, ಗೋದ್ರೇಜ್ ಕನ್ಸ್ಯೂಮರ್ 1.33% ಡೌನು, ವರುಣ್ ಬೆವರೇಜಸ್ 1.02% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,446 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,341 ಸ್ಟಾಕ್ಸು. ಸೊ 52% ಅಪ್ಪು, 48% ಡೌನು. ಪಾಯಿಂಟ್ ನಂಬರ್ 5. Yesterday's FII and DII investment data. Foreign institutional investors
3,472 crores net sales. Domestic institutional investors 4,046 crores net purchases. Point number 6, today's gold and silver price. Gold price 11,128 per gram, silver 137 ರೂಪಾಯಿ per gram. Point number 7, today's rupee value. ಒಂದು US dollar 88.27 rupees, ಒಂದು euro 103.48. Point number 8, stocks near 52-week high. Bajaj Finance 52-week high 1004, closing price 1003. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಅವತ್ತು. Point number 10, global cues today. Hong Kong markets 1.15% up, Japan 0.91% up, Germany 0.36% down, France 0.49% down, UK 0.27% up, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.72% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದೆ, ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.